ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರಿಗೆ ಪ್ರಮುಖವಾಗಿ ಕಾಡುವಂತಹ ಅತಿ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಅದು ಟ್ರಾಫಿಕ್ ಕಿರಿಕಿರಿ. ಯಾಕಂದ್ರೆ ಬೆಳಗ್ಗೆದ್ದು ಹೊರಗಡೆ ಹೋದ್ರೆ ಎಲ್ಲಾ ಕಡೆ ಕೂಡ ಟ್ರಾಫಿಕ್ ಜಾಮ್ ಆಗೇ ಇರುತ್ತೆ ಬೆಂಗಳೂರಿನಲ್ಲಿ ಅಂತ ಜನ ಬೈತಾನೆ ಇರ್ತಾರೆ. ವಿಶ್ವದಲ್ಲಿ ಟ್ರಾಫಿಕ್ ಸಿಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನ ಪಡ್ಕೊಂಡಿದೆ ಅಂತ ಈಗ ಇದರ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಮತ್ತು ಬಿಡಿಎ ಬಳ್ಳಾರಿ ರಸ್ತೆಯಲ್ಲಿ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಹೊಸದೊಂದು ಯೋಜನೆಯನ್ನ ರೂಪಿಸುತ್ತಿದ್ದಾರಂತೆ. ಬಳ್ಳಾರಿ ರಸ್ತೆಯಿಂದ ಹೆಬ್ಬಾಳ ಮೂಲಕ ಏರ್ಪೋರ್ಟ್ಗೆ ಸಂಪರ್ಕ ಆಗುವಂತಹ ರಸ್ತೆ. ಈ ಮಹತ್ವದ ಯೋಜನೆಯಿಂದ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆಯಂತೆ. ಸಿಗ್ನಲ್ ಫ್ರೀ ಸಂಚಾರಕ್ಕೆ ದಾರಿ ಮಾಡಿಕೊಡುವ ಪ್ರಾಜೆಕ್ಟ್ ಇದಾಗಿದ್ದು 4 ಲೈನ್ನ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಟೆಂಡರ್ ಅನ್ನ ಕರೆಯಲಾಗಿದೆ. ಈ ಯೋಜನೆಯಿಂದ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಆಗೋರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮೇಕ್ರಿ ಸರ್ಕಲ್ನಿಂದ ಯುಎಎಸ್ ಸ್ಟಾಫ್ ಕ್ವಾರ್ಟರ್ಸ್ ವರೆಗೂ ಕೂಡ ಎಲಿವೇಟೆಡ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಈ ಯೋಜನೆಯನ್ನ ರೂಪಿಸ್ತಾ ಇದೆ. 2 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ 419 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದ್ದು ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ 18 ತಿಂಗಳನ್ನ ಕೂಡ ಡೆಡ್ಲೈನ್ ಆಗಿ ನೀಡಲಾಗ್ತಾ ಇದೆ. ಸದ್ಯ ಟೆಂಡರ್ ಪ್ರಕ್ರಿಯೆ ನಡೀತಾ ಇದ್ದು ಏಪ್ರಿಲ್ 18ಕ್ಕೆ ಅಂತಿಮ ದಿನಾಂಕ ನಿಗದಿಗೊಳಿಸಲಾಗುತ್ತಂತೆ. ಟೆಂಡರ್ ಬಳಿಕ ಶೀಘ್ರವೇ ಕಾಮಗಾರಿ ಆರಂಭ ಮಾಡುವ ಸಾಧ್ಯತೆ ಕೂಡ ಇದೆ. ಐಟಿ ಸಿಟಿ ಉದ್ಯಾನ ನಗರಿ ಅಂತ ಹೆಸರು ಹೊಂದಿರುವ ಬೆಂಗಳೂರು ನಗರಕ್ಕೆ ಟ್ರಾಫಿಕ್ ಸಿಟಿ ಅಂತ ಕೂಡ ಹೆಸರು ಬಂದಿತ್ತು. ಏನೋ ಒಂದು ವರದಿಯ ಮುಖಾಂತರ ಬೆಂಗಳೂರನ್ನು ವಿಶ್ವದಲ್ಲೇ ಅತ್ಯಂತ ಅಂದರೆ 2ನೇ ಸ್ಥಾನದ ಟ್ರಾಫಿಕ್ನ ಒಂದು ಹೆಸರಿನಲ್ಲಿ ಪಟ್ಟಿಯಲ್ಲಿ ಬಂದಿತ್ತು. ಈ ಪಟ್ಟಿಯಲ್ಲಿರುವ 2ನೇ ಸ್ಥಾನವನ್ನು ಒಂದು ಬ್ರೇಕ್ ಹಾಕಲು ಈಗ GBA ಮತ್ತು BDA ಅವರು ಒಂದು ಹಲವು ಹೊಸ ಒಂದು ಯೋಜನೆಗಳನ್ನು ತರುವ ಮೂಲಕ ರಸ್ತೆಯನ್ನು ನಿರ್ಮಾಣ ಮಾಡಿ ಟ್ರಾಫಿಕನ್ನು ಕಡಿಮೆ ಮಾಡಲು ಮುಂದಾಗಿದ್ದಾರೆ. ಸದ್ಯ BDAದಿಂದ ಒಂದು ಹೊಸ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಸದ್ಯ ಅದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ USA ಕ್ವಾರ್ಟರ್ಸ್ ಸ್ಟಾಫ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿಂದ ಮೇಕ್ರಿ ಸರ್ಕಲ್ವರೆಗೂ ಏನು 4 ಲೈನ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನು ಅದೇ ರಸ್ತೆಯಲ್ಲಿದ್ದೇನೆ. ಅಂದರೆ ಮೇಕ್ರಿ ಸರ್ಕಲ್ನಿಂದ ಬರುವ ರಸ್ತೆ ಏನು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುತ್ತೆ. ಹೆಬ್ಬಾಳ್ ಜಂಕ್ಷನ್ನಿಂದ ಮುಂದೆ ಹೋಗುತ್ತೆ. ಈ ಒಂದು ರಸ್ತೆಯಲ್ಲಿ ಟ್ರಾಫಿಕನ್ನು ಕಡಿಮೆ ಮಾಡಲು BDA ಅವರು ಒಂದು ಹೊಸ ಫ್ಲೈಓವರ್ ಕೂಡ ನಿರ್ಮಾಣ ಮಾಡಿದರು. ಅದರಿಂದ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಡಿಮೆ ಆಗಿದೆ. ಆದರೆ ಇನ್ನೂ ಕೂಡ ಟ್ರಾಫಿಕನ್ನು ಕಡಿಮೆ ಆಗ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದು 4 ಲೈನ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ BDAದವರು ಒಂದು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಸದ್ಯ ಟೆಂಡರ್ನ ಪ್ರಕ್ರಿಯೆಯಲ್ಲಿ ಆ ಕಾರ್ಯವಿದ್ದು ಮುಂದಿನ ತಿಂಗಳು ಆ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಯಲಿದೆ. ಸದ್ಯ ಅದು 400 ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಮೊತ್ತದಿಂದ ಈ 4 ಲೈನ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಸದ್ಯ ಅದು ಈ ಒಂದು 4 ಲೈನ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣದಿಂದ ಈ ರಸ್ತೆಯಲ್ಲಿ ಟ್ರಾಫಿಕ್ ಕಡಿಮೆ ಆಗಬಹುದು ಅನ್ನೋದು ನಿಟ್ಟಿನಲ್ಲಿ ಈ ಹೊಸ ಯೋಜನೆಯನ್ನು ತರ್ತಾ ಇದ್ದಾರೆ. ಸದ್ಯ ಅದು ಈ ನಿರ್ಮಾಣಕ್ಕೆ ಏನು ಈ ಕಾಮಗಾರಿ ಏನಿರುತ್ತೆ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಕ್ಕೆ 18 ತಿಂಗಳು ಕೂಡ ಅವನು ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಈ ಒಂದು ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.